ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ನಾವು ನೀವೆಲ್ಲ ಮಾಡುವಂತಹ ತಪ್ಪುಗಳಿಗೆ ನಾನಾ ವಿಧವಾದ ಶಿಕ್ಷೆಗಳನ್ನು ನರಕದಲ್ಲಿ ಅನುಭವಿಸ್ತೇವಲ್ಲ, ಆ ನರಕದಲ್ಲಿ ಶಿಕ್ಷೆಯನ್ನು ಕೊಡುವ ದೇವರಿದ್ದಾನಲ್ಲ ಯಮದೇವರು, ಆ ಶಿಕ್ಷೆಯನ್ನು ಕೊಡುವ ಯಮನೇ ನಮಗೆಲ್ಲ ಶಾಸ್ತ್ರದ ಶ್ರವಣವನ್ನು ಮಾಡಿಸುವ ದೇವ ಅಂತ ಶ್ರೀಮದ್ ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ತಿಳಿಸ್ತಾರೆ. ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿಗಳಾದ ಅನೇಕ ದೇವತೆಗಳಿದ್ದಾರೆ, ದೇವತೆಗಳು, ದಿಗಭಿಮಾನಿ ದೇವತೆಗಳು. ಅದರಲ್ಲಿ ಇಂತಹ ಇತಿಹಾಸ ಪುರಾಣಗಳ ಶ್ರವಣವನ್ನು ಮಾಡಿಸುವ ದೇವ ದಕ್ಷಿಣ ದಿಕ್ಕಿಗೆ ಅಧಿಪತಿಯಾದ ಯಮ. ಎಷ್ಟು ಚೆನ್ನಾಗಿ ದೇವರು ವ್ಯವಸ್ಥೆ ಮಾಡಿದ್ದಾನೆ ಅಂದರೆ, ಸಾಮಾನ್ಯವಾಗಿ ಯಾರಾದರೂ ನಮಗೆ ಶಿಕ್ಷೆ ಕೊಡುವುದಕ್ಕೆ ಬಂದರೆ, ನೀನು ಇದನ್ನು ತಪ್ಪು ಮಾಡಿದ್ದೀಯಾ ಅಂತ ದಂಡ ಹಾಕುವುದಕ್ಕೆ ಬಂದರೆ, ಸುಮ್ಮನೆ ನೀವು ನಮ್ಮ ಮೇಲೆ ದಂಡ ಹೇರಬೇಡಿ, ಇಂತಹ ತಪ್ಪನ್ನು ಮಾಡಬಾರದು ಅಂತ ಮೊದಲು ನೀವು ನಮಗೆ ತಿಳಿಸಬೇಕಾಗಿತ್ತು. ಒಂದು ಬೋರ್ಡ್ ಆದರೂ ಹಾಕಬೇಕಾಗಿತ್ತು, ಈ ಮಾರ್ಗದಿಂದ ಬರಬಾರದು, ಇಲ್ಲಿ ಪ್ರವೇಶ ಮಾಡಿದರೆ ಇಷ್ಟು ದಂಡ ಇದೆ ಅಂತ ಬಂದ ಮೇಲೆ ಹೇಳುವುದಲ್ಲ, ಮೊದಲೊಂದು ಬೋರ್ಡ್ ಹಾಕಬೇಕು, ತಿಳಿಸಬೇಕು. ಆಗಲೂ ನಾವು ಪರಿಪಾಲನೆ ಮಾಡದೇ ಇದ್ದರೆ ದಂಡ ಹಾಕಬೇಕು. ಸುಮ್ಮನೆ ನಮಗೆ ದಂಡ ಮಾಡಬೇಡ ಅಂತ ಯಮದೇವರಿಗೆ ಯಾರೂ ಆಕ್ಷೇಪ ಮಾಡಿರಬಾರದು ಅನ್ನುವುದಕ್ಕೆ ದೇವರು ಯಮದೇವರಿಗೆ 2 ಕೆಲಸ ಕೊಟ್ಟ. ಬರೀ ದಂಡದ ಕೆಲಸ ಒಂದೇ ಅಲ್ಲ, ಎಲ್ಲ ಜೀವರಾಶಿಗಳಿಗೆ ಶ್ರೋತ್ರೇಂದ್ರಿಯದ ಮೂಲಕ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡಿಸಿ, ಯಾವುದು ಧರ್ಮ ಯಾವುದು ಅಧರ್ಮ, ಯಾವುದರಿಂದ ನಮಗೆ ಸುಖ ಯಾವುದರಿಂದ ದುಃಖ, ಯಾವುದು ಭಗವಂತನಿಗೆ ಪ್ರಿಯ ಯಾವುದು ಭಗವಂತನಿಗೆ ಅಪ್ರಿಯ, ಇದರ ಬಗ್ಗೆ ಚೆನ್ನಾಗಿ ತಿಳುವಳಿಕೆಯನ್ನು ನೀಡುವ ಕಾರ್ಯವನ್ನು ಯಮದೇವರಿಗೆ ಒಪ್ಪಿಸಿದ್ದಾರೆ. ಇವತ್ತು ನೀವೆಲ್ಲ ಶ್ರವಣ ಮಾಡ್ತಾ ಇದ್ದೀರಿ, ಮೇಲಿಂದ ಮೇಲೆ ಇಂತಹ ಸತ್ಸಂಗಗಳಲ್ಲಿ ಭಾಗವಹಿಸಿ ಅನೇಕ ವಿದ್ವಾಂಸರಿಂದ ಯತಿಗಳಿಂದ ಸಚ್ಚಾಸ್ತ್ರಗಳ ಶ್ರವಣವನ್ನು ನೀವು ಮಾಡ್ತೀರಾ ಅಂದರೆ ಅದು ಯಮದೇವರು ಶ್ರೋತ್ರೇಂದ್ರಿಯದಲ್ಲಿದ್ದು ಪ್ರೇರಣೆ ಮಾಡ್ತಾರೆ ಅಂತ ಅರ್ಥ. ಯಮ ಅಂತ ಅಂದಾಕ್ಷಣಕ್ಕೆ ಎಲ್ಲರಿಗೂ ಭಯ. ಯಮ ಬಂದಿದ್ದಾನೆ ಅಂದರೆ ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಅಂತ. ಅದಕ್ಕೆ ಮಾತ್ರ ಯಮ ಬರುವುದಲ್ಲ, ನಮ್ಮ ಶ್ರೋತ್ರೇಂದ್ರಿಯಕ್ಕೆ ಪ್ರೇರಕನಾಗಿ ನಿತ್ಯದಲ್ಲಿಯೂ ಯಮ ಬರ್ತಾನೆ, ಬರಬೇಕು, ಬಾ ಅಂತ ಕರೆಯಬೇಕು. ಭಯಪಡುವುದಲ್ಲ. ನಮ್ಮ ಶ್ರೋತ್ರೇಂದ್ರಿಯದಿಂದ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡಿಸಿ ಯಾವುದು ಧರ್ಮ ಯಾವುದು ಅಧರ್ಮ ಇದರ ತಿಳುವಳಿಕೆಯನ್ನು ನಮಗೆ ಚೆನ್ನಾಗಿ ನೀಡು ಅಂತ ಯಮದೇವರಿಗೆ, ಯಮದೇವರಲ್ಲಿ ಅಂತರ್ಯಾಮಿಯಾದ ಮುಖ್ಯಪ್ರಾಣದೇವರಿಗೆ, ಭಗವಂತನಿಗೆ ನಾವು ನಿತ್ಯದಲ್ಲಿಯೂ ಪ್ರಾರ್ಥಿಸಬೇಕು. ಹಾಗಾದರೆ ಆ ರೀತಿ ಶಾಸ್ತ್ರಗಳ ಮೂಲಕ ಧರ್ಮದ ಅವಶ್ಯಕತೆ ಏನು, ಮಾಡದಿದ್ದರೆ ಆಗುವಂತಹ ಹಾನಿ ಏನು, ಇದನ್ನು ತಿಳಿದಾಗ ಇಂತಹ ಘೋರವಾದ ಅನಾಹುತವನ್ನು ಅನರ್ಥವನ್ನು ನೀಡುವ ಅಧರ್ಮವನ್ನು ನಾನು ಮಾಡಬಾರದು, ಧರ್ಮವನ್ನು ತೊರೆಯಬಾರದು, ಹೇಗಾದರೂ ಮಾಡಿ ಇಂತಹ ಅವಸರದ ಜೀವನದಲ್ಲಿಯೂ ಧರ್ಮವನ್ನು ಅಳವಡಿಸಿಕೊಳ್ಳಬೇಕು ಅನ್ನುವ ಪ್ರಜ್ಞೆ ಮನುಷ್ಯನಿಗೆ ಬರುವುದಕ್ಕೆ ಸಾಧ್ಯ ಇದೆ. ಅದಕ್ಕೆ ಮೊದಲು ಹಂತ ಶ್ರವಣ. ಮಹಾಭಾರತ, ಭಾಗವತ ಇವುಗಳೆಲ್ಲ ನಮಗೆ ತಿಳಿಸಿಕೊಡ್ತವೆ ಯಾವ ಧರ್ಮದಿಂದ ಏನು ಲಾಭ, ಅಧರ್ಮದಿಂದ ಆಗುವ ಹಾನಿ ಏನು ಅಂತ.